ಜನರಿಗೂ ಪಕ್ಷದಿಂದ ಅಥವಾ ಮಂತ್ರಿಗಿರಿಂದ ತೆಗಿಬೇಕು ಅನ್ನೋಂಥ ವಾತಾವರಣ ನಿರ್ಮಾಣ ಮಾಡಿದ್ದನ್ನಾಗಲಿ ಇವೆಲ್ಲ ಏನಪ್ಪ ಅಂತ ಸಹಜವಾಗಿ ದೊಡ್ಡ ಗೊಂದಲವನ್ನು ಹುಟ್ಟಾಕಿದಾವ. ಇಲ್ಲಿವರೆಗೆ ಈ ವಿಷಯ ಗೊತ್ತಾಗಿ ಸಿದ್ದರಾಮಯ್ಯವರು ಮಾತಾಡಿಲ್ಲ ಅನ್ನುವಂಥ ಕಾರಣಕ್ಕೆ ಅವರ ಬೆಂಬಲಿಗರು ಸಿದ್ದರಾಮಯ್ಯ ಬೆಂಬಲಿಗರು ಅಸಂತುಷ್ಟ ಅಸಮಾಧಾನ ಹೊಂದಿದ್ದಾರೆ. ಇವೆಲ್ಲ ಕಾರಣಕ್ಕಾಗಿ ಇವತ್ತು ಮತ್ತು ಏನೂ ಇಲ್ಲದ ಅನಗತ್ಯವಾಗಿ ಆಗಿ ಹೋಗೋದು. ಈಗಾಗಲೇ ಶಿಕ್ಷೆ ಹೌದು, ಶಿಕ್ಷೆ ಕೊಡ್ಬೇಕಾಯ್ತು ಸರಿ ಪಾರ್ಟಿ ದೃಷ್ಟಿಯಿಂದ. ಆದರೆ ಈಗೇನಾಗಿದೆಪ್ಪ ಅಂದ್ರೆ ಅದು ರಾಜ್ಯ ಮಟ್ಟದಲ್ಲಿ ದೊಡ್ಡ ಸುದ್ದಿಯಾಗಿ ಚರ್ಚೆ ಆಗಲಿಕ್ಕತ್ತದ. ಇದರಿಂದಾಗಿ ಸಹಜ ಯಾರಿಗೆ ಹೊಡೆತು ಬಿಡ್ತದಪ್ಪ ಅಂದರೆ ಕಾಂಗ್ರೆಸ್ ಹೊಡೆತು ಬೀಳ್ತದೆ. ಬೆಳೆಸೇಳಬೇಕಾಗಿಲ್ಲ, ಮುಸ್ಲಿಮ್ಸ್ ಎಲ್ಲ ದೂರ ಸರಿತಾ ಹೋಗ್ತಾರೆ. LP ಆಗ್ಯದ ಎಸ್ ಡಿ ಪಿ ಐ ಕಡೆ ಒಲವು ತೋರಿಸ್ತಾರೆ. ಮತ್ತೊಂದು ಮುಸ್ಲಿಂ ಲೀಗ್ ಒಂದು ಆಗ್ತಾಯಿದೆ AIMDK ಅಂತೇಳಿ. ಇವೆಲ್ಲವೂ ಇವತ್ತು ಕಾಂಗ್ರೆಸ್ಸಿಗೆ ದೊಡ್ಡ ಹೊಡೆತವನ್ನು ಕೊಡುವುದರಲ್ಲಿ ಎರಡು ಮಾತಿಲ್ಲ. ಇಂಥ ಸಂದರ್ಭದಲ್ಲೇ DK ಶಿವಕುಮಾರ್ ಅವರು ಭಾಳ ಸಂಯಮದಿಂದ ಇದನ್ನು ತೆಗೆದುಕೊಂಡು ಡಿಸಿಷನ್ ತೊಗೊಳ್ಬೇಕಾಗಿತ್ತು. ಅದೇ ಕಾಲಕ್ಕೆ ಈ ಜಮೀರ್ ಅಹಮದ್ ಖಾನ್ರ ಬಗ್ಗೆನೂ ಒಂದಿಷ್ಟು ಲಿಬ್ರಲ್ ಆಗಿರ್ಬೇಕಾಗಿತ್ತು ಅನ್ನುವಂಥ ಮಾತು. ಯಾಕಂದ್ರೆ ಟೀಕೆ ಮಾಡೋದು ಭಾಳ ಸುಲಭ ರೀ. ನಮ್ಮ ಎದುರಾಳಿಗಳನ್ನಾಗಲಿ ಮತ್ತೊಂದಾಗಲಿ ನಾವು ಟೀಕೆ ಮಾಡೋದು ಭಾಳ ಸುಲಭ, ಅದಾದ ಅರಗಿಸ್ಕೊಳ್ಳೋದ್ರಲ್ಲಿ ಸುಲಭ ಇಲ್ಲ. ಇವತ್ತು ಅದನ್ನು ದೊಡ್ಡ ಇಶ್ಯೂ ಆಗ್ತಾಯಿದೆ ಮೀಡಿಯಾದಲ್ಲೇ. ಇದರಿಂದಾಗಿ ಸಹಜವಾಗಿ ಕಾಂಗ್ರೆಸ್ಸಿಗೆ ಹಿನ್ನಡೆ ಆದಂಗೆ ಆಗ್ತದೆ. ಆಲ್ರೆಡಿ ಇನ್ನೂ ಚುನಾವಣಾ ರಿಸಲ್ಟ್ ಬಂದಿಲ್ಲ, ಬರಲಾರದ್ರೆ ಚರ್ಚೆ ನಡೀತಾ ಇದೆ. ಈಗ ಸೋತು ಹೋಗಿಬಿಟ್ರೆ ಸಮರ್ಥರು, ಹಂಗದಲ್ಲ ಪರಿಸ್ಥಿತಿ. ಇವರೆಲ್ಲ ಮಾಡೋದು ನೋಡಿದಾಗ, ಮಲ್ಲಿಕಾರ್ಜುನವ್ರು ವರ್ತನೆ ಮಾಡೋದು ನೋಡಿದಾಗ, ಇನ್ನುಳಿದ ಈಗ ಶಿಕ್ಷೆ ಅವರ ಇಬ್ಬರಿಗೂ ಕೊಟ್ಟಿದ್ದನ್ನು ನೋಡಿದಾಗ ಮುಸ್ಲಿಂ ನಾಯಕರಿಗೆ ಸಹಜವಾಗಿ ನಾನು ಅಲ್ಲೇ ಸಮರ್ಥವರು ಸೋಲ್ತಾರಾ ಅನ್ನುವಂಥ ಒಂದು ಪ್ರಶ್ನೆ ಹುಟ್ಟಾಗ್ತಾ ಇದೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು